ಮಮ್ಮಿ, ಮೈ ಡಿಯರ್ ಮಮ್ಮಿ, ಯಾಕಮ್ಮ ನಿನ್ನ ಸೊಸೆನೂ ಮೊಮ್ಮಗನೂ ಊರಿಗೆ ಬರಲ್ವಂತೆ? ಏನು ಊರ ಕಡೆ ದಾರಿ ಮರ್ಗಿರುತ್ತರೋ? ಹೋಗಿ ತುಮಕೂರಿಗೆ ಹೋಗಿ ಒಂದು ವಾರ ಆದ್ರೂ ನೋಡು, ಅವ್ರಿಗೇನ ಈ ಕಡೆ ಬರ್ಬೇಕು ಅಂಬೋದು ಏನಾನ ಜವಾಬ್ದಾರಿ ಭಯ ಭಕ್ತಿ ಏನಾನ ಐತೆ ನೋಡು. ಗಂಡ ಇದ್ದಾನೆ, ನನಗೊಬ್ಳು ಅತ್ತೆ ಇದ್ದಾಳೆ, ನನಗೊಬ್ಬ ಮಾಮ ಇದ್ದಾನೆ ಎಂಬುದೇನ ಭಯ ಭಕ್ತಿ ಐತೆ ಅವಕ್ಕೆ. ಅಣ್ಣಯ್ಯನ ಮನೆಗೆ ಹೋದಾಗಲೂ ಒಳ್ಳೇದು ಕೆಟ್ಟದ್ದು ಮಾಡಾಕಿಬಿಟ್ಟವ್ರೆ, ತಿಂದ್ಕೊಂಡು ಅಲ್ಲೇ ಇದ್ದಾರೆ. ಇರಲಿ ಹೇಳಮ್ಮ, ಇವತ್ತು ಬಂದರೆ ಸರಿ, ಇಲ್ಲ ಅಂತ ಅಂದರೆ ನಮ್ಮ ಮನೆ ಬಾಗಿಲವಳು ಯಾವತ್ತೂ ತೆಗಿಯಲ್ಲ ಅಂತ ಹೇಳು ನಿನ್ನ ಸೊಸೆಗೆ. ನಿನ್ನ ಸೊಸೆಗೂ ಅಷ್ಟೇ, ನಿನ್ನ ಮೊಮ್ಮಗೂ ಅಷ್ಟೇ ಹೇಳು ಫೋನ್ ಮಾಡಿ. ಇದು ಯಾಕಲ್ಲ ಸೀನಪ್ಪ, ನಿನ್ನ ಸೊಸೆ ಅಂತಾನ ಹೇಳ್ತೀಯ? ಹಂಗಾರೆ ನಿನಗೆ ಅವಳೇನು ಹೆಂಡತಿ ಅಲ್ವೇನ್ಲ, ಅವನೇನು ಮಗ ಅಲ್ವೇನ್ಲ? ಇರಲಿ ಬಿಡ್ಲ, ಒಂದು ವಾರ ಇದ್ದಾರೇನು, ಇನ್ನೆಲ್ಗೆ ಹೋಗ್ಕಳೆ ಎತ್ತು ಬತ್ತಾಳೆ. ಹೋದ್ರೆ ಅವ್ರ ಅಣ್ಣ ಇರ್ಮಂತ ಕಷ್ಟ ತಾನೇ ಹೋಗೋದು. ಎಲ್ಗನ ಕಾಲು ತೆಗೆದು ಹೊರಗೆ ಹೋಗ್ಯವಳೆ ಅವಳು ಪಾಪ. ಆ ಮಗ ದೇವ್ರಂತ ಹೆಂಡತಿ ಸಿಕ್ಕವಳೆ, ಅಂತೇಳಿ ಸಿಗಕ್ಕೆ ಪುಣ್ಯ ಮಾಡಿರ್ಬೇಕು. ಈಗಿನ ಕಾಲದಾಗ ಹೆಂಗಸ್ರು ಹೆಂಗೈತಾರೆ ಎಂಬುದು ಗೊತ್ತು ತಾನೆ ನಿನಗೆ. ಜಾಸ್ತಿ ಹೊತ್ತು ಮನಿಕೊಂಬಿಟ್ರೆ ಸೊತ್ತಾಗ್ಯವನಿ ಅಂತ ಹೇಳ್ಬಿಟ್ಟು ಊರು ತುಂಬ ಪ್ರಚಾರ ಮಾಡೋ ಅಂತ ಹೆಂಗಸ್ರುಗಳೇ ಇರೋದು. ಅಂತಂದ್ರೆ ನಿನ್ನ ಹೆಂಡತಿ ಬಂಗಾರ ಕಣೋ, ಬಂಗಾರ. ಅವಳಾಗಿ ಅವಳು ಬಾಯಿ ಬಿಟ್ಟು ಅತ್ತೆ ನನಗೊಂದು ಇಂಥದ್ದು ಬೇಕು, ಅತ್ತೆ ನನಗೊಂದು ಅಂಥದ್ದು ಬೇಕು, ಗಂಡಿಗೆ ಅವಳು ಮಾಮಿಗೆ ಅವಳು ಅಂತ ಎಂದನ ಇದನ್ನ ಮಾಡಿ ಅವಳು ಇಲ್ಲ, ಬಂಗಾರದಂತ ಹೆಣ್ಮಗ. ಬ್ಯಾರ್ಯಾರ ಮನೆ ನೋಡಿರೆ ಅತ್ತೆ ಸೊಸೆನೂ ಒಂದಿನಾಯಿ ಕಿತ್ತಾಡ್ದಂಗೆ ಕಿತ್ತಾಡ್ತಾರೆ. ನಾನು ಹೇಳ್ತಾ ಇದ್ದೀನಿ, ನನ್ನ ಮಗಳಿಗಿನ್ನೂ ಹೆಚ್ಚು ನನ್ನ ಸೊಸೆ. ನಾನು ಯಾವತ್ತೂ ಅವಳು ಕೀಳಾಗಿಕ್ ನೋಡಿಲ್ಲ, ಕೆಳಗಿಕ್ ನೋಡಿಲ್ಲ. ಅವ್ರ ಅಮ್ಮನ ಹೆಂಗೆ ನೋಡ್ಕೊಂತಿದ್ಲೋ ಏನೋ ಗೊತ್ತಿಲ್ಲ, ನನ್ನ ಅವ್ರ ಅಮ್ಮನ ಥರನೇ ನೋಡ್ಕೊಂಡವಳು. ಅವಳ ಬಗ್ಗೆ ಇನ್ನೊಂದು ಮಾತಾಡಿಯ ಹುಷಾರು ಸೀನಪ್ಪ. ಅಬ್ಬಾ ಯಮೋ, ನನ್ನ ಜನ್ಮ ಸಾರ್ಥಕ ಆತು ಬಿಡಮ್ಮ. ನನ್ನ ಹೆಂಡತಿ ಬಗ್ಗೆ ನೀನು ಹಿಂಗೆ ಮಾತಾಡ್ತಿದ್ದಲ್ಲ, ಇನ್ನೇನು ಬೇಡ ನನಗೆ. ನಾನು ಇವತ್ತೇ ಸತ್ತೋಗ್ಬಿಟ್ರು ನನ್ನ ಜೀವನ ಸಾರ್ಥಕವಾಯ್ತು. ಅಮ್ಮ, ನಿನ್ನ ಸೊಸೆ ನಿನ್ನ ಚಂದಕ್ಕೆ ಸಾಕಿಬಿಟ್ಟೆ ಕಣಮ್ಮ. ನೋಡು, ತುಮಕೂರ್ಗೆ ಹೋಗೊಂದು ವಾರ ಆತವ್ರ ಅಣ್ಣಯ್ಯರ ಮನೆಗೆ. ಇನ್ಯಾರನ್ನ ಬೇರೆಯವ್ರ ಮನೆ ಸೊಸೆ ಆಗಿಬಿಟ್ಟಿದ್ದಿದ್ರೆ ಅವ್ರ ಅತ್ತೆ ಕ್ಯಾಕುರ್ಸ್ ಗಂಟ್ಲಕ್ಕೆ ಹೋಗಂಗೆ ಹೋಗುತ್ತು, ಈ ನಾವು ಮಾನವಾಗಿ ಬೈದಿರಳು. ಆದ್ರೆ ನೀನು ನಿನ್ನ ಸೊಸೆನ ಮಡ್ಲಾಕಿ ಕೆಂಪ್ತಿದ್ದಲ್ಲ ಸೀನಪ್ಪ, ಯು ಆರ್ ದ ಗ್ರೇಟ್ ಪರ್ಸನ್ ಇನ್ ದ ವರ್ಲ್ಡ್, ಜಸ್ಟ್ ಬಿಕಾಸ್ ಯು ಹ್ಯಾವ್ ದ ಗ್ರೇಟ್ ಮದರ್ ಆ್ಯಂಡ್ ಗ್ರೇಟ್ ವೈಫ್. ಓಕೆ, ಹಿಂಗೆ ಇರ್ಬೇಕಣಮ್ಮ. ಅತ್ತೆ ಸೊಸೆ ಈಕ್ವಲ್ ಟು ಮದರ್ ಆ್ಯಂಡ್ ಡಾಟರ್ ಅಷ್ಟೇ. ಹಂಗಲ್ಲ ಕಳ್ಳ ಪಾಪ ಸೀನಾ, ಒಂದು ಮಾತು ಹೇಳ್ತೀನಿ ಕೇಳಿಲಿ. ಒಂದು ಶೆಂಡ್ ಇರ್ತೈತಿ, ಆ ಶೆಂಡನ್ನು ತಗೊಂಡು ಗಾಡಿಗೆ ಹಸ್ದುಬಿಟ್ರೆ ನಾವೆಷ್ಟು ಜೋರಾಗಿ ಎಸಿತೀವೋ ವಾಪಸ್ಸು ಹಂಗೆ ಬರ್ತೈತೆ ಅಷ್ಟೇ ಜೋರಾಗಿ. ಹಂಗಂದ್ರೆ ಅರ್ಥ ಮಾಡ್ಕ ಹೇಳ್ತೀನಿ, ಪ್ರೀತಿ ಕೊಟ್ಟರೆ ಪ್ರೀತಿನೇ ವಾಪಸ್ ಬರ್ತೈತೆ, ನಾವು ದ್ವೇಷ ಕೊಟ್ಟರೆ ದ್ವೇಷನೇ ವಾಪಸ್ ಬರ್ತೈತಿ. ನಾವು ಯಾರಿಗೆ ಅದನ್ನ ಏನು ಕೊಡ್ತೀವೋ ಅದು ನಮ್ಗೆ ವಾಪಸ್ ಬರ್ತೈತಿ. ನನ್ನ ಸೊಸೆನೋ ಹಂಗೇನ. ಈಗಳೋ ಪಾಪ ಸೀನಪ್ಪ, ನೀನು ಹೆಣ್ತಾ ಇದ್ದಾಳಲ್ಲ, ಬಂಗಾರದಂತ ಹೆಣ್ಮಗ ಕಣೋ. ಅವಳು ಮದುವೆ ಆಗಿ ಈಶ್ವರ ಸಾಯೋದು ನಮ್ಮ ಮನೆಗೆ ಬಂದು ಒಂದು ದಿನಕ್ಕಾಗಲಿ ನನ್ನ ಎದುರಿಗೆ ನಿಂತ್ಕೊಂಡು ಮಾತಾಡಿದ ಮಗಲ್ಲ. ನನ್ನ ಎದುರಿಗೆ ನಿಂತ್ಕೊಂಡು ಹಂಗೆ ಕಾಣತ್ತೆ ಹಿಂಗೆ ಕಾಣತ್ತೆ ಅಂತ ಜೋರು ಧ್ವನಿಯಾಗಿ ಮಾತಾಡಿಲ್ಲ ಕಣೋ. ಪಾಪ ಭಾಳ ಒಳ್ಳೆ ಮನಸ್ತಿ. ಏನೋ ಅಣ್ಣಯ್ಯರ ಮನೆಗೆ 2 ದಿನ ಇದ್ದಿರಲಿ ಅಂತ ಇನ್ಯಾರನ್ನ ಆಗ್ಬಿಟ್ಟಿದ್ದಿದ್ರೆ ಇಟೊತ್ತಿಗೆ ನೀನು ಕುಡಿದು ಮೆರ್ಕೊಂಡು ಓಡೋದಕ್ಕೆ ಇಡೋತ್ತಿಗೆ ಎಂದೋನೋ ಎಲ್ಲ ಕಳ್ಸಾಕೆ ಬಿಸಾಕೊಂಡು ಅವ್ರ ತವ್ರ ಮನೆಗೆ ಸೇರ್ಕೊಂಡ್ರು. ಅವಳಾಗಿರೋದಕ್ಕೆ ಎಲ್ಲ ಅರ್ಥ ಮಾಡ್ಕೊಂತಾಳೆ, ಎಲ್ಲ ಅರ್ಥ ಮಾಡ್ಕೊಂತಾಳೆ. ನಾನೇ ಒಂದು ಮಾತು ಬೈದ್ರು ನನ್ನ ಸೊಸೆ ಮಾತ್ರ ಬೈಯಲ್ಲ, ನನ್ನ ಎದುರು ನಿಂತ್ಕೊಂಡು ಮಾತಾಡಲ್ಲ. ಬಿಡು, ನಮ್ಮ ಅತ್ತೆ ಅಲ್ವೇ ಬೈದಿರೋದು ಅಂತಾನೆ ಅರ್ಥ ಮಾಡ್ಕೊಂತಾಳೆ. ನನ್ನಾಗಲಿ ನಿಮ್ಮ ಅಪ್ಪಯ್ಯನಾಗಲಿ ನಿನ್ನಾಗಲಿ ನನ್ನ ಮೊಮ್ಮಗನ್ನಾಗಲಿ ಎಲ್ಲಾರನ್ನೂ ಚಂದಕ್ಕೆ ನೋಡ್ಕೊಂಡು ಹೋಗ್ತಾ ಇದ್ದಾಳೆ, ಒಂದೇ ದೊಣ್ಣೆಗೆ ಒಯ್ಕೊಂಡು ಹೋಗ್ತಾ ಇದ್ದಾಳೆ. ನನ್ನ ಮಾತು ಮೀರಲ್ಲ. ಮಾಮೂನ್ ತಾಯಿ ಹೆಂಗಿರ್ಬೇಕು ಹಂಗಿರ್ತಾಳೆ, ಗಂಡನ ತಾಯಿ ಹೆಂಗಿರ್ಬೇಕು ಹಂಗಿರ್ತಾಳೆ, ಮಗನ ತಾಯಿ ಹೆಂಗಿರ್ಬೇಕು ಹಂಗಿರ್ತಾಳೆ. ಭಾಳ ಒಳ್ಳೆ ಸೊಸೆ ಕಣಪ್ಪ ನನ್ನ ಸುಶೀಲಮ್ಮ. ನಾನು ಹೆಚ್ಚಲು ಕೇಳ್ಕೊಂತಿಲ್ಲ, ನಿನ್ನ ಮುಂದೆ ಅವಳನ್ನ ಮ್ಯಾಕೆ ಇಕ್ಕಿ ಮಾತಾಡ್ತಿಲ್ಲ, ನಾನು ಇದ್ದಿದ್ದಂಗೆ ಹೇಳ್ತಿರೋದು. ಭಾಳ ಒಳ್ಳೆ ಮನಸ್ತಿ ನಾನು ಸುಶೀಲಮ್ಮ. ಏನೋ ವಾರನೂ ಆಗಿಲ್ಲ, 15 ದಿನವೂ ಆಗಿಲ್ಲ, ಇವತ್ತು ಬತ್ತಾಳೆ ಹೇಳು. ಇಟ್ಟತ್ತು ಕಾಲೇ ಬಸ್ ಹತ್ತಿರ್ಬೇಕು, ಬೈಗಾಗ ಊಟತ್ತಿಗೆ ಬತ್ತಾಳಮ್ಮ ಅಂತಾಕಿ. ಹುಡುಗನ್ನು ಕರ್ಕೊಂಡು ಬರ್ತಾ ಇದ್ದಾವಂತೆ.
ಆಗಲೇ ಫೋನ್ ಮಾಡಿದ್ಲು, ಇಲ್ಲ ಕಣತ್ತೆ ನಾನು ಹೊಲ್ಟಿದ್ದೀನಿ ಬೈಗಾಗ ಊಟತ್ತಿಗೆ ಬರ್ತೀನಿ ಅಂತ ಅಂದ್ಲು. ಒಟ್ನಾಗ ನೀನು ಸೊಸೆ ಬಿಟ್ಕೊಡಂಗಿಲ್ಲ ಬಿಡಮ್ಮ. ಹಾಂ, ಹೆಂಗೋ ಭಗವಂತ ಚೆನ್ನಾಗಿಕ್ಕಿರ್ಲಿ ಅಷ್ಟೇ ಸಾಕು. ನೀನು ಕೇಳ್ಕೊಂಬಕ್ ಹೋಗಲ್ಲ, ಇಬ್ಬರು ಚೆನ್ನಾಗಿರ್ರಿ. ಲೇ ಸೀನಾ, ನೀನು ಇಲ್ಲಿದ್ದಲ್ಲ ಅಲ್ಲಿ ನೋಡ್ಲ ಗೌಡ್ರಿಗೆ ಎಂಥ ಕೆಲಸ ಆಗೈತೆ. ಅಯ್ಯೋ ನಿನ್ನ ಬಡ್ಕೊಂತ ಇದ್ದಾರೆ ಕಣ ಗೌಡ್ರು. ಅಯ್ಯಪ್ಪ ದೇವ್ರೆ, ಏ ಬೋರಜ್ಜ, ಗೌಡ್ರಿಗೆ ಏನಾತಜ್ಜ? ಯಾಕಜ್ಜ ಹಿಂಗಂತಿದ್ಯಾ? ಏನಾಯ್ತು ಗೌಡ್ರಿಗೆ? ಏನಾತಜ್ಜೋ ಹೇಳಜ್ಜೋ, ಯಾಕ ನೀನು ಔದರಿಗೆ ಬಂದಿದ್ಯಾ? ಏನಾತಜ್ಜ ಗೌಡ್ರಿಗೆ? ಮಮ್ಮಿ, ಡೋಂಟ್ ಆ್ಯಕ್ಟ್ ಓವರ್, ಓಕೆ? ಓವರ್ ಆ್ಯಕ್ಟ್ ಮಾಡಕ್ಕೆ ಹೋಗ್ಬೇಡ, ಬರಮ್ಮ ಇಸ್ಕಿ. ನಾನು ಮಾತಾಡ್ತೀನಿ ಬಾ. ಗೌಡ್ರಿಗೆ ಏನು ಆಗಿರಲ್ಲ, ಇವ್ ಬೋರಜ್ಜ ಒಂಥರ ಪುಕ್ಕಲ್ ನನ್ನ ಮಗ ಯಾತ ಹೇಳ್ತಾ ಇದ್ದಾನೆ. ಬಾರ್ ಮಮ್ಮಿ, ನಾನು ಮಾತಾಡ್ತೀನಿ ಇಸ್ಕಿ. ಯಾ ಸುಮ್ಕಿರ್ಲ ಸೀನಾ ನೀನು. ಓವರ್ ಆ್ಯಕ್ಟಿಂಗು ಇಲ್ಲ, ಪವರ್ ಆ್ಯಕ್ಟಿಂಗು ಇಲ್ಲ. ಗೌಡ್ರಿಗೆ ಆತ ಆಯತ್ತಂತ ಕೇಳಪ್ಪ, ಅದೇನಾಗೈತೆ? ನಮ್ಮೂರಿಗೆ ದೊಡ್ಡರ್ ಕಣಪ್ಪ ಗೌಡ್ರು, ಅವರು ಈ ಊರಿಗೆ ಬೇಕು ಕಣಪ್ಪ ದೊಡ್ಡ ಮನ್ಸ. ಕೇಳಪ್ಪ ಏನಾಗೈತೆ? ಅದು ಬಾರಮ್ಮ. ಏನು ಸಿಮ್ಗಿಲ್ದಾಳು ನೀನು? ಏನು ಊರವ್ರಿಗೆಲ್ಲ ಆಗಿರೋದ್ನೆಲ್ಲ ನಿನ್ನ ತಲೆ ಮೇಲೆ ಎಳಕಂಚ ಬರಮ್ಮ ಇಸ್ಕತ್ತೋ. ಲೋ ಸೀನಾ, ಮತ್ತೀಗ ಇಲ್ಲ ಗೌಡ್ರು ಹೆಂಗೆ ಮಾಡ್ತಾ ಇದಾರೆ ಕಡ್ಲ, ಬರ್ಲ ಹೋಗೋಣ. ಎಡೆ ಮಟ್ಟೆ ತಗೊಂಡು ಇಕ್ಕಿದೀನಿ ಅಂತಂದ್ರೆ ಬೆನ್ನಿನ ಮೂಳೆಲ್ಲ ಲಟಿ ಅಂತ ಮುರಿದೋಗ್ಬಿಡ್ಬೇಕು ಕಣಜ ನಿನಗೆ. ಹಾಂ, ನೆಟ್ಟು ಮಾತಾಡ್ತೆ ಯಾತನ ತಗೊಂಡು ಇಕ್ಕಿಬಿಡ. ಯಾರನ್ನೂ ಎದುರಿಸಕ್ಕೆ ಹೋಗ್ಬೇಡ, ಮುಚ್ಕೊಂಡು ಹೇಳು ಗೌಡ್ರಿಗೆ ಏನಾಗೈತಿ, ಯಾಕೆ ಹಿಂಗೆ ಎದುರ್ಕೊಂಡು ಮಾತಾಡ್ತಿದ್ಯಾ? ಕಮ್ ಆನ್ ಟೆಲ್ ಮಿ ವಾಟ್ಸ್ ಹ್ಯಾಪ್ನಿಂಗ್ ದೇರ್ ಇನ್ ಗೌಡ್ರು ಹೌಸ್. ಬೋರೈಜಾವ್, ಕಮ್ ಆನ್ ಟೆಲ್ ಮಿ, ವಿಲ್ ಗೋ ಇಮ್ಮಿಡಿಯೇಟ್ಲಿ ಟು ಗೌಡ್ರು ಮನೆ. ಹೇಳಯ್ಯ ಏನಾಗೈತಿ ಗೌಡ್ರಿಗೆ? ಇಲ್ಲೇ ಯಾಕೋ ನಾವು ಹೊಟ್ಟೆ ನೋವು ಅಂತ ಬಡ್ಕೊಂಡ ಕಳ್ಳ. ಹಾಂ, ಗೌಡ್ರು ಹೊಟ್ಟೆ ನೋವು ಅಂತ ಏನು ಮಂಚದ ಮೇಲೆ ಬಿದ್ದು ಒಳ್ಳಾಡ್ತಾ ಇದ್ದಾರೆ. ನಾನು ಮಾತಾಡ್ಸೋಣ ಅಂತ ಹೋಗಿದ್ದೆ, ಹೊಲ್ತಕ್ಕೆ ಹೋಗೋಣ ಅಂತಾನೆ. ಆ ಸುಮಿತ್ರ ಕೈಯ ಹೊರಿ ಕುಕೊಂಡಿತ್ತು, ಯಾಕಕ್ಕ ಅಂತ ಹೋಗಿದ್ಕೆ ಹಿಂಗಾದ್ರೆ ಹಿಂಗೆ ಗೌಡ್ರಿ ಹೊಟ್ಟೆ ನೋವು ಬಂದ್ಬಿಟ್ಟೈತಿ ಜೋರಾಗೆ. ಯಾಕೋ ನಾವು ಉಮ್ತಾನೂ ಇಲ್ಲ, ತಿಂತಾನೂ ಇಲ್ಲ, ನೀರನ್ನು ಕುಡಿತಿಲ್ಲ, ಬಡ್ಕೊಂತಾ ಇದ್ದಾರೆ ಅಂತನ ಹೇಳ್ತು. ನಾನು ಒಳಗೆ ಹೋಗಿ ನೋಡಿದೆ, ಗೌಡ್ರು ಏನು ಎಬ್ಬ ಬತ್ಲಿಂದ ಇತ್ತಿಂದ ಒಳ್ಳಾಡಲ್ವೇ ಹಂಗೆ ಒಳ್ಳಾಡ್ತಾ ಇದ್ದಾರೆ. ಬರ್ಲಸಿನ ಹೋಗೋಣ. ಓಹೋ, ಹಂಗ ನಡಿಯ ಜೋ ಹೋಗೋಣ ಮೊದಲು. ಪಾಪ ಗೌಡ್ರಿಗೆ ಏನಾಯಿತು ಏನೋ. ನಡಿ ಹೋಗೋಣ. ಪಾಪ ಸೀನಾ, ನಾನು ಬತ್ತೀನಿ ಕಣ್ಲ, ಗೌಡ್ರು ಮಂತಕ್ಕೆ ನಾನು ಬತ್ತೀನಿ ಕಣೋ. ಯಮೋ, ಒಂದು ನಿಮಿಷ ಇರಮ್ಮ ಸುಮ್ಮನತ್ತ. ನಂದಲ್ಲಿ ಇಟ್ಲಿ ಕಡುಬಿನ ಸಾರು ಅಂತ ಏನು ನೋಡಿ ಬರಬೇಡ, ನಾನು ನೋಡ್ಕೊಂಬರ್ತೀನಿ, ನಿನ್ನ ಸುಮ್ಮನಿರು. ಹಂಗಲ್ಲ ಕಣ್ಲ, ಪಾಪ ಜೀವ ತಡೆಯಲ್ಲ ಕಣ್ಲ, ನಮ್ಗೆ ಆಗು ಹೋಗರ್ ಕಣ್ಲ ಗೌಡ್ರು. ಬತ್ತೀನಿ ಕಣೋ ನಾನು, ಬೇಡ ಅನ್ಬೇಡ. ಎಮ್ಮೇನು ದೊಡ್ಡ ಡಾಕ್ಟ್ರು ನೋಡು, MBBS ಓದೈತಿ ನಮ್ಮ ಅಮ್ಮಯ್ಯ. ಏನಲ್ಲಿ ಬಂದ್ರೆ ಅಷ್ಟೇ, ಇನ್ನು ಎದುರಿಸ್ತೀಯ ನೀನು ಉಳ್ಕೊಂಡು ಎಲ್ಲಾರನು. ಆಯ್ತು ಬಾ, ಅದೇನು ಮಾಡ್ತಾರೆ ನಾನು ನೋಡ್ತೀನಿ, ಬಾ. ಅಲ್ಲ ಕಣ್ರಿ, ಶಾನೆ ಹೊಟ್ಟೆಗೆ ನೋಯಂಗಿದ್ರೆ ಬರ್ರಿ ಸಿರಾಕ್ ಆಸ್ಪತ್ರೆಗನ ಹೋಗಿ ಬರೋಣ. ನೀವು ಹಿಂಗೆ ಸುಮ್ಮನೆ ಮುಲಿಕೊಂಡು ಮನಿಕೊಂಡಿದ್ರೆ ಆಕೈತೆ, ಹೊಟ್ಟೆ ನೋವು ಬಿಡಲ್ಲ. ಬರ್ರಿ ಅವ್ನು ಸೀನಪ್ಪನ ಕರಿತೀನಿ, ನಮ್ಮದೇ ಕಾರ್ನಾಗ ಹೋಗಿ ಬರೋಣ. ಬರ್ರಿ ಹೋಗಿ ಬರೋಣ. ಹಿಂಗೆ ಓಟತ್ ಮನೆ ಕೆಮ್ತೀರ, ಕೈಯ ಕಾಲ ಏನೋ ಊನಾದರೆ ಏನೋ ಒಂದು ತಿಳ್ಕೊಬೋದು. ಈ ಹೊಟ್ಟೆ ನೋವು ಅಂದರೆ ಹೆಂಗೆ ಗೊತ್ತಾಕೈತೆ? ಬರ್ರಿ ಹೋಗಿ ಬರೋಣ. ರಾಮ, ಇಲ್ಲ ಕಣೇ, ನನಗೆ ಗ್ಯಾಸ್ಟ್ರಿಕ್ಕೇ ಆಗಿರೋದು. ಏನೂ ಆಗಲ್ಲ. ಹೋಗಿ ಒಂದು ಲೋಟನ ಬಿಸಿನೀರು ಕಾಸ್ಕೊಂಬೋಗಿ ಕುಡಿದು ಬಿಡ್ತೀನಿ. ತಡ್ಕೊಂಬಕ್ಕಾಗಲ್ಲ ಕಣೆ, ಹೊಟ್ಟೆ ಹಿಂಡ್ದಾಕೈತೆ. ಆಮೇಲೆ ನೀನು ಕ್ಷಣ ಬಿಟ್ಟು ಆಸ್ಪತ್ರೆಗೆ ಹೋಗ್ತೀನಿ. ಹೋಗಿ ನೀನು ಬಿಸಿನೀರು ಕಾಸ್ಕೊಂಬೋಗಿ. ಗೌಡ್ರಿ ಸುಮಿತ್ರ ಕಯೋ, ಯಾಕೆ ಗೌಡ್ರಿಗೆ ಚೆನ್ನಾಗಿಲ್ವೇ? ಸುಮಿತ್ರ ಕಯೋ, ಇಲ್ಲೇ ಬಾರ್ಲ ಸೀನಪ್ಪ, ನೀ ನನಗೆ ಎಬ್ರುಸು. ನಿಮ್ಮ ಗೌಡ್ರು ಯಾಕನ ಒಂಬತ್ತಿನಿಂದನೂ ಹೊಟ್ಟೆ ನೋವು ಅಂತ ಮನಿಕೊಂಡವ್ರಿ. ಆಸ್ಪತ್ರೆಗೆ ಹೋಗಂಬ ಅಂತಂದರೆ ಆಮ್ಯಾಕೆ ಹೋಗ್ತೀನಿ ಸೀನಪ್ಪ ಬರಲಿ, ಆಮ್ಯಾಕೆ ಹೋಗ್ತೀನಿ ಸೀನಪ್ಪನ ಕರ್ಸು ಅಂತಾರೆ. ನಾನು ಯೋಟು ಅಂತಾಳಣ, ಹೇಳಿ ಸಾಕಾಗೋತು ಹೋಗಮ್ಮ ಅಂತ ನನಗಂತೂ. ಬಾರ್ಲ ಸೀನಪ್ಪ ನೀ ನನಗೆ ಎಬ್ರುಸು. ಬೋಲು ಹೊಟ್ಟೆ ನೋವು ಅಂತಾರೆ ಕಣ, ಯಾಕನ? ಸುಮಿತ್ರ ಕಯೋ, ನೀನು ಸುಮ್ಮನಿರು, ನಾನು ಬಂದಿದ್ದೀನಲ್ವಾ, ಎಲ್ಲ ವ್ಯವಸ್ಥೆ ಮಾಡ್ತೀನಿ, ಸುಮ್ಕಿರು. ಗೌಡ್ರು ಎಲ್ಲ ಇದ್ದಾರೆ ಹೇಳಿ ಇವಾಗ? ರೂಮ್ನಾಗ ಮನಿಕೊಂಡವ್ರ? ರೂಮ್ನಾಗೆ ಮನಿಕೊಂಡವ್ರ ಕಳ್ಳ ಸೀನಪ್ಪ.
ನನಗೆ ಯಾಕೆ ಜೀವ ತಡಿಲಿಲ್ಲ. ಅದಕ್ಕೆ ಬೋರಜ್ಜನ ಕೈಲಿ ಹೇಳಿ ಕಳಿಸ್ತೆ, ಹೋಗಿ ಸೀನಪ್ಪನ ಕರ್ಕೊಂಬ ಹೋಗಂತಾನ. ಗೌಡ್ರು ಅಷ್ಟೇ ಅಂಬುಳಿಸ್ಕೊಂಬರಂಗೆ ಓಡೋಗು ಸೀನಪ್ಪನ ಕರ್ಕೊಂಬ, ಓಡೋಗು ಸೀನಪ್ಪನ ಕರ್ಕೊಂಬ ಅಂತಾನ. ಅದಕ್ಕೆ ಹೇಳಿ ಕಳಿಸಿದ್ದು, ಬಾರಪ್ಪ ಸ್ವಾಮಿ ನೀನು ಮಾತಾಡಿಸಿ ಅದನ್ನ ಆಸ್ಪತ್ರೆಗೆ ಕರ್ಕೊಂಡೋಗು. ಗೌಡ್ರೆ ಗೌಡ್ರೆ ಇದ್ಯಾಕ್ರಿ ಗೌಡ್ರಿ ಹಿಂಗ್ ಮಲಿಕೊಂಡಿದ್ದೀರ? ತೆಗೀರಿ ನೀವು, ನಿಮಗೆ ಇದು ಸರಿ ಬರಲ್ಲ. ಎದಳ್ರಿ, ಎದ್ದು ಕುಕಳ್ರಿ, ಎದಳ್ರಿ. ನೀವು ಹೆಂಗೆ ಒಳ್ಳೆ ಯುವಕರು ವಯಸ್ಸಿನ ಹುಡುಗ ಓಡಾಡ್ದಂಗೆ ಓಡಾಡ್ಕೊಂಡಿದ್ದಾರೆ ನೀವು. ಹಿಂಗ್ ಮಲಿಕೊಂಡ್ರಿ ಹಾಕೈತೆ. ಎದಳ್ರಿ ಗೌಡ್ರಿ, ಎದಳ್ರಿ, ಕುಕಳ್ರಿ, ಎದಳ್ರಿ. ಓಯ್ ಎದಳು, ಸೀನಪ್ಪ, ಬೋರಜ್ಜ, ಪುಟ್ಟಂಗಜ್ಜಿ ಎಲ್ಲರೂ ಬಂದವ್ರೆ. ಎದಳ್ರಿ, ಎದ್ದು ಕುಕಳ್ರಿ, ಎದಳ್ರಿ. ರಾಮ, ಸೀನಪ್ಪ ಬಂದನ್ಲ. ಯಪ್ಪ ನನ್ನ ಜೀವಮಾನದಾಗೂ ಇಂಥ ಹೊಟ್ಟೆ ನೋವು ಕಂಡಿರಲಿಲ್ಲ ಕಡ್ಲ. ರಾಮ ಆ ಬುಡ್ಡಕ್ಲುತ್ತಾಗೆ ಯಾಕೋ ಬಲ್ ಹಿಂಡ್ದಂಗೆ ಹಾಕೈತ್ ಕಳ್ಳ ಹಂಗೇನ. ಆ ಕಡೆ ಕೊಳ್ಳಕ್ಕಾಗಲ್ಲ, ಈ ಕಡೆ ಕೊಳ್ಳಕ್ಕಾಗಲ್ಲ, ಹಂಗೆ ಮೈತೈತ್ ಕಳ್ಳ ಹೊಟ್ಟೆ. ಎದ್ದು ಕುಕಳ್ರಿ ಗೌಡ್ರಿ, ಏನಾಗಲ್ಲ. ಎದಳ್ರಿ, ಆಸ್ಪತ್ರೆಗೆ ನಾವು ಹೋಗೋಣ. ರಾಮ ಲೇ ಸೀನಾ, ಯಾಕೋ ಇವತ್ತು ಎದ್ದಾಗಿದ್ದು ಹೊಟ್ಟೆನೂ ಸರಿ ಇಲ್ಲ ಕಣ್ಲ. ಥರ ಗ್ಯಾಸ್ಟ್ರಿಕ್ ಆದಂಗೆ ಆಗಿರ್ಬೇಕು. ಗುಡ ಬಡ ಅಂತೈತೆ, ಹೊಟ್ಟೆಗೆ ಹಿಂಡ್ದಂಗೆ ಹಾಕೈತೆ. ಏನು ಉಂಬಕ್ಕೂ ಸೇರಲ್ಲ, ತಿಂಬಕ್ಕೂ ಸೇರಲ್ಲ ಕಳ್ಳ, ಸುಸ್ತಾದಂಗೆ ಹಾಕೈತೆ ಹಂಗೇನ. ಅಲ್ಲ ಕಣ್ರಿ ಗೌಡ್ರಿ, ಯಾಕೆ ಗ್ಯಾಸ್ಟ್ರಿಕ್ ಆಗಂಥದ್ದು ಏನೈತಿ ನಿಮಗೆ? ಏನಾಯ್ತು? ಏನಾನ ಊಟದಾಗ ಏನಾನ ವ್ಯತ್ಯಾಸ ಐತೆ? ಎಲ್ಲಿ ಉಂಡಿದ್ರಿ ರಾತ್ರಿ? ರಾಮ, ಎಲೇ ರಾತ್ರಿ ಅವನು ಬಸವರಾಜಪ್ಪನ ಮಗ ಅನಿಲ ಇದ್ನಲ್ಲ, ಅವನದು ಮದುವೆ ಇತ್ತು ಸಿರಾದಾಗ ಛತ್ರದಾಗಿ. ಹೋಗಿದ್ದೆ, ಹೋಗಿ ಉಂಡು ಬಂದಮೇಲೆ ಹಂಗೆ ಆಯ್ತು ಕಳೆ. ಯಾಕನ ರಾತ್ರಿ ಬೆಳಗಿನ ಜಾವದಿಂದಲೂ ನನಗೆ ಅನ್ನಿಸ್ತು, ಒಂದು 2 ಸಲ ಹಾಸ್ಕೋದೆ ಬಂದೆ. ಅವಾಗೆಲ್ಲ ಚೆನ್ನಾಗೇ ಇದ್ದೆ. ಅದಾದಮೇಲೆ ಬೆಳಗಿನ ಜಾವದಿಂದ ಶುರುವಾತು ನೋಡಪ್ಪ ಹೊಟ್ಟೆ ನೋವು. ಅಲ್ಲಿ ದ್ವಾಸೆ ಹಾಕಿದ್ರು ಕಂಡ್ಲ, ಛತ್ರದಾಗ ಉಮ್ತಿದ್ನಲ್ಲ, ದ್ವಾಸೆ ಹಾಕಿದ್ರು. ಅವು ಚಂದಕ್ಕೆ ಬೆಂದಿರ್ಲ್ವೋ ಗೊತ್ತಿಲ್ಲ, ತಿಂದುಬಿಟ್ಟೆ. ಅದು ನನಗೆ ಅಡ ಇದ್ದಂಗೆ ಆಗ್ಬಿಟ್ಟೈತಿ. ಏನಿಲ್ಲ ಕಂಡ್ಲೆ, ಈ ಬಟ್ಟೆ ಹಿಂಡ್ದಂಗೆ ಹಾಕಾಯ್ತು ಹೊಟ್ಟೆ ಒಳಗೆ. ಅಂಥ ನೋವು. ರಾಮ ಕರೆಕ್ಟು ಗೌಡ್ರಿ, ಇದು ನಿಮಗೆ ಜೀರ್ಣ ಸರಿಯಾಗಿಲ್ಲ. ಜೀರ್ಣ ಸರಿಯಾಗಿಲ್ಲದಕ್ಕೆ ಹೊಟ್ಟೆಗೆ ಗ್ಯಾಸ್ ತುಂಬ್ಕೊಂಡ್ಬಿಟ್ಟೈತಿ, ಆಸಿಡ್ ತುಂಬ್ಕೊಂಡ್ಬಿಟ್ಟೈತಿ ನೋಡು. ಅದನ್ನ ಆಮ್ಲ ಅಂತಾರೆ. ಅದು ತುಂಬ್ಕೊಂಡಾಗ ಹೊಟ್ಟೆ ನೋವು ಶುರುವಾಕೈತಿ. ಜಾಸ್ತಿ ಊಟ ಮಾಡಲಿಲ್ಲ ಅಂದರೆ ಒಂದು 2 ಊಟ ಮಾಡಲಿಲ್ಲ ಅಂದರೂ ಹಂಗೆ ಹಾಕೈತಿ. ಈಗ ಹಿಂಗೆ ಅಜೀರ್ಣ ಆದರೂ ಹಂಗೆ ಹಾಕೈತೆ. ಹೊಟ್ಟೆ ಗ್ಯಾಸ್ ತುಂಬ್ಕೊಂಡಾಗ ಊಟ ಸೇರಲ್ಲ. ಒಂಥರ ಸೆಕೆ ಆದಂಗೆ ಆಗೋದು, ಸುಸ್ತಾದಂಗೆ ಆಗೋದು ಹಾಕೈತಿ. ಇನ್ನೊಂದು ಗೌಡ್ರಿ, ಜಾಸ್ತಿ ಮಸಾಲೆ ಐಟಮ್, ಉಪ್ಪು ಹುಳಿ ಖಾರ ಮಸಾಲೆ ಐಟಮ್ ಜಾಸ್ತಿ ತಿಂದ್ರೂ ಈ ಥರ ಗ್ಯಾಸ್ಟ್ರಿ ಹಾಕೈತಿ. ಗೌಡ್ರೆ, ಒಂದು ಕೆಲಸ ಮಾಡಿಬಿಡ್ರಿ, ಕಾಫಿ ಟೀ ಕುಡಿಯೋದು ಕಮ್ಮಿ ಮಾಡಿರಿ ನೀವು. ಏನು ಎದ್ದಾಗಲೂ ಕಾಫಿ ಬೇಕು, ಒಳಗೆ ಬಂದರೂ ಕಾಫಿ ಟೀ ಬೇಕು ನಿಮಗೆ. ಅದರಿಂದನೂ ಗ್ಯಾಸ್ಟ್ರಿಕ್ ಆಗಿರ್ಬೋದು. ಒಟ್ಟು ಕಮ್ಮಿ ಮಾಡಿರಿ ಗೌಡ್ರೆ ಕಾಫಿ ಟೀನ. ಮಸಾಲೆ ಐಟಮ್ ತಿಂಬೋದನ್ನು ಕಮ್ಮಿ ಮಾಡಿರಿ. ಸುಮಿತ್ರಕ್ಕಯ್ಯ, ಇನ್ಮೇಲೆ ಊಟಕ್ಕೆ ಮಸಾಲೆ ಕಮ್ಮಿ ಹಾಕ್ಬೇಕು. ಗೌಡ್ರಿಗೆ ಗ್ಯಾಸ್ಟ್ರಿಕ್ ಶುರುವಾಗೈತಿ. ಹೆಂಗ ಏನು ತಲೆ ಕೆಡಿಸ್ಕೊಂಬಂಥದ್ದು ಏನಿಲ್ಲ ಗೌಡ್ರಿ. ಸುಮ್ಮನೆ ಹೆಚ್ಚಾಗಿ ನೀರು ಕುಡೀರಿ, ಹೊಟ್ಟೆ ತುಂಬ ನೀರು ಕುಡಿದ್ರೆ ಎಲ್ಲ ಸರಿ ಹಾಕೈತಿ. ಸುಮಿತ್ರಕ್ಕಯ್ಯ, ಹೋಗೊಂದಿವ್ಸ ಬಿಸಿನೀರು ಕಾಸ್ಕೊಂಬ, ಹಂಗೆ ಜೀರಿಗೆ ನೀರು ತಗೊಂಬ. ಜೀರಿಗೆ ನೀರು ಕುಡ್ಸಂಗೆ ಗೌಡ್ರಿಗೆ. ಬಿಸಿನೀರು ಜೀರಿಗೆ ನೀರೆಲ್ಲ ಕುಡಿಸಿದ್ದಾದ ಮೇಲೂ ಹಿಂಗೇನ ಹೊಟ್ಟೆಗೆ ನೈತೈತಿ ಅಂತಂದರೆ ಬೇಕಾದ್ರೆ ಸಿರಾಕ್ ಹೋಗಿ ಬರೋಣ. ಏನು ಗೌಡ್ರಿ? ಉಕಳ್ಳೆ ಸೀನಾ, ಇಲ್ಲ ಕಳ್ಳ, ಒಂದ್ಸಲಿ ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೊಬರ್ಬೇಕಳ್ಳಿ. ಇವಾಗಲೇ ಅಲ್ಲ, ಅವಾಗವಾಗ ಹಿಂಗೆ ಹಾಕಿರ್ತೈತೆ ನನಗೆ ಹೊಟ್ಟೆ ನೋವು. ಒಂಥರ ಹೊಟ್ಟೆ ಉಬ್ರು ಬಂದಂಗೆ ಆಗೋದು, ಉಬ್ಸಾಗೋದು, ಊಸು ಜಾಸ್ತಿ ಹೋಗೋದು, ತೇಗು ಬಂದಂಗೆ ಆಗೋದು, ಉಳ್ದೇಗ ಬರೋದು, ಇವೆಲ್ಲ ಎದೆಗೆಲ್ಲ ಉರ್ದಂಗೆ ಆಗೋದು. ಉಂಬಕ್ಕೆ ಹೋದ್ರೆ ಉಂಬಕ್ಕೆ ಸೇರಲ್ಲ, ಬಾಯೆಲ್ಲ ಒಣಗ್ದಂಗೆ ಹಾಕೈತಿ ನೋಡು. ಈಗ ಹಿಂಗೆ ತೇಗಂಗೆ ಹಾಕೈತಿ. ಏನಪ್ಪ ಮಾಡಲಿ? ಅಬ್ಬಬ್ಬ, ಗ್ಯಾಸ್ಟ್ರಿಕ್ ಸವಾಸ. ಇಲ್ಲೇ ಪಕ್ಕೆಗೂ ಬೆನ್ನಗೂ ಎದೆ ಸೆಕ್ಕೆಗೂ ಇಂಥ ನೈಬೇಕು, ಇಂಥ ನೈಬಾರ್ದು ಅಮ್ಮಂಗಿಲ್ಲ. ಎಲ್ಲ ಕಡೆಗೆ ನೈತೈತೆ ಕಂಡ್ಲ. ಯಾ ಗೌಡ್ರೆ, ಜೀರಿಗೆ ನೀರು ಬೇಡ, ಮಜ್ಜಿಗೆನೂ ಬೇಡ, ಏನು ಬೇಡ. ನಿಮ್ಮ ಕೈ ಮುಗಿತೀನಿ, ಹೋಗಿ ಆಸ್ಪತ್ರೆಗೆ ತೋರಿಸ್ಕೊಂಬ ಹೋಗ್ರಿ. ನೀವು
ಕುದುರೆ ಕುದುರೆ ಓಡಾಡ್ಕೊಂಡಿದ್ದಂಗಿದ್ದಾರೋ ಹಿಂಗೆ ಸಪ್ಪು ಕುಕ್ಕಂಡ್ರೆ ಹಾಕೈತೆ ನೋಡ್ರಿ. ಸೀನಪ್ಪ ಬೋರಾಜನ್ನು ಜೊತೆ ಮಾಡ್ಕೊಂಡು ಆಟೋದಾಗೋ ಇಲ್ಲ ನಿಮ್ಮದೇ ಕಾರ್ನಾಗೋನ ಹೋಗಿ ಸಿರಾಕ್ ಹೋಗಿ ತೋರಿಸ್ಕೊಂಬೋಗ್ರಪ್ಪ. ಈಗಿನ ಕಾಯಿಲೆಗಳು ಏನೋ ಯಾವ ಕಂಡೇವಳಿ ಏನೋ ದುಡ್ಡಿನ ಮಕ್ಕ ನೋಡಕ್ಕೆ ಹೋಗ್ಬೇಡ್ರಿ ಗೌಡ್ರೆ. ಓರಿ ಸುಮ್ಮನೆ ಹೋಗಿ ತೋರಿಸ್ಕೊಂಬೋಗ್ರಿ ಹೋಗಿ. ಎಲ್ಲ ಹೂ ಕಂಡ್ಬಿಟ್ರಂಗಜ್ಜಿ, ನಾನು ಅವಾಗಿಂದ ಅದನ್ನೇ ಹೇಳ್ತಾ ಇದ್ದೀನಿ ಅಪ್ಪಗೆ, ಹೋಗು ಹೋಗು ಹೋಗಿ ಆಸ್ಪತ್ರೆ ತೋರಿಸ್ಕೊಂಬ ಅಂತಾನೆ. ನನ್ನ ಮಾತೇ ಕೇಳ್ತಿಲ್ಲ ಇವರು. ನಾವು ಕಾಯಿಲೆಗಳು ನಮ್ಮ ಮನೆಗೆ ಔಷಧ ಮಾಡ್ಕೊಂಡು ಕುಡಿದ್ರು ಹೋಗೋಂಥ ಕಾಯಿಲೆಗಳೇ ಅವು ಮಾತ್ರೆ ನುಂಗ್ಬೇಕು, ಇಂಜೆಕ್ಷನ್ ಮಾಡಿಸ್ಕೋಬೇಕು, ಆವಾಗಲೇ ಹೋಗೋದು. ಹೋಗ್ರಿ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಬರ್ರಿ. ಏನು 8-10 ಕಿಲೋಮೀಟ್ರ್ ಐತೆ, ಅರ್ಧ ಗಂಟೆಗೆ ಹೋಗಿ ಬರ್ತೀರಪ್ಪ ಸಿರಾಕಿ. ಇಲ್ಲೇ ಕೂಕೊಂಡು ಒದ್ದಾಡ ಬದಲು ಹೋಗೊಂದು ಇಂಜೆಕ್ಷನ್ ಮಾಡಿಸ್ಕೊಂಡ್ರೆ ಸರಿ ಆಕೈತಾ? ಹೋಗ್ರಿ. ಏನೇ ಹೋಗ್ತೀನಿ ಸುಮ್ಮನಿರೇ ಯಪ್ಪ. ಈ ಹೊಟ್ಟೆ ನೋವು ಅರ್ಧ ನನ್ನ ಜೀವ ತಿಂದರೆ ನೀನು ಅರ್ಧ ಜೀವ ತಿಂತೀಯ ಕಣೆ ನಂದ. ಹೋಗ್ತೀನಿ ಸುಮ್ಕಿನ್, ನಾನೇ ಸಣ್ಣ ಹುಡುಗನೆ. ನಾನು ಒಬ್ಬನೇ ಹೆಂಗೆ ಹೋಗೋದು, ಇವ್ನು ಸೀನಾ ಬರಲಿ ಅಂತ ಕಾಯ್ತಿದ್ದೆ. ಇವ್ನು ಸೀನಾ ಇಂಥ ಟೈಮ್ನಾಗ ನನ್ನ ಜೊತೆಗೆ ಇದ್ದುಬಿಟ್ರೆ ಹೆಂಗೋ ನನಗೆ 100 ಆನೆ ಬಲ್ ಬಂದಂಗೆ ಆಕೈತಿ. ಇವನಿಲ್ಲ ಅಂದ್ರೆ ಕೈ ಕಾಲಾಡಲ್ಲ ಕಣೆ ನನಗೆ. ಅದಕ್ಕೆ ತಡಿ ತಡಿ ಅಂತ ಹೇಳ್ತಿತ್ತು. ಅದಕ್ಕೇನ ಇವ್ನು ಬಂದವನಲ್ವೇ, ಹೋಗ್ತೀನಿ ತಡೀರಿ. ಅಯ್ಯೋ ಪುಟ್ರಂಗಜ್ಜಿ, ಹೋಗ್ತೀನಿ ಸುಮ್ಕಿ, ತಲೆ ಕೆಡಿಸ್ಕೋಬೇಡ. ಯಮ್ಮ ಏ ಸುಮಿತ್ರಕಯ್ಯ, ಈ ಕಾಯಿಲೆಗಳು ಹೆಂಗೆ ಗೊತ್ತೇವು ಅಂತಾರಣ್ಣ. ಒಂದ್ಸಲಿ ರುಚಿ ತೋರಿಸ್ಬಿಟ್ರೆ ಅವಾಗ ಬತ್ತಿರ್ತಾವ ನೆಂಟ್ರುಗಳು ಥರನ. ನಾವೇನು ಮಾಡ್ಬೇಕು ಗೊತ್ತೇ, ಆಸ್ಪತ್ರೆಗೆ ಹೋಗೋದನ್ನು ಕಮ್ಮಿ ಮಾಡಬೇಕು. ನನ್ನ ಮಗ ಆಸ್ಪತ್ರೆಗೆ ತೋರಿಸ್ಕೊಂಬಲ್ಲ ಬಿಡು, ನಾವು ಹೋಗೋದು ತರವಲ್ಲ ಇವನ್ ದೇಹಕ್ಕೆ ಅಂತ ಹೇಳ್ಬಿಟ್ರು ಹೋಗಲ್ಲ. ಇನ್ನೊಂದು, ನಮ್ಮ ದೇಹದಾಗೂ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡ್ಕೋಬೇಕು ನಾವು. ಏನು ಹೇಳು, ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡ್ಕೋಬೇಕು. ಸಣ್ಣ ಪುಟ್ಟದಕ್ಕೆಲ್ಲ ಆಸ್ಪತ್ರೆಗೆ ಹೋಗಿಬಿಟ್ರೆ ನಮ್ಮ ದೇಹ ಶಕ್ತಿ ಕಳ್ಕೊಂತ ಇತ್ಕಣಮ್ಮ. ಯಮ್ಮ ತಡ್ಕೋಬೇಕು, ನೋವನ್ನೆಲ್ಲ ತಡ್ಕೋಬೇಕು. ಅವಾಗ ಒಂದಿಟ್ಟು ದೇಹ ಸ್ಟಡಿ ಆಕೈತಿ. ಹಂಗಂತ ಹೇಳ್ಬಿಟ್ಟು ಇವಾಗ ಆಸ್ಪತ್ರೆಗೆ ಕರ್ಕೊಂಡು ಹೋಗಲ್ಲ ಅಂತ ಹೇಳ್ತಿಲ್ಲ ಗೌಡ್ರನ್ನ. ಆಸ್ಪತ್ರೆಗೆ ಹೋಗೋಣ ಹೇಳಿದ್ದು. ಈಗ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಅಂಬಕ್ಕಿಲ್ಲ, ನಡಿ ಆಸ್ಪತ್ರೆಗೆ ಹೋಗೋಣ, ಕರೆಸ್ರಪ್ಪ ಆಂಬುಲೆನ್ಸ್ನ ಅಂತಾರೆ. ಅಂತಾರೆ ಹೇಳ್ತಿರೋದು ನಾನು. ಏನಂದ್ರೆ ಎಲ್ಲದಕ್ಕೂ ಆಸ್ಪತ್ರೆಗೆ ಹೋಗ್ಬಾರ್ದು, ಸಣ್ಣ ಪುಟ್ಟ ಅವಕ್ಕೆಲ್ಲನು. ಸುಮ್ಮನಿರ್ಲ ಸೀನಪ್ಪ ಅತ್ತ ತರವಲ್ದ ಯೋಸ್ ಮಾತಾಡ್ಚ. ಎಲ್ಲ ನೀನೇ ತೀರ್ಗಲ್ತಿರೋದು ನೀನು ಒಬ್ನೇನ. ಎಲ್ಲ ಗೊತ್ತೈತೆ ಎಂಬುದ್ರಂಗೆ ಮಾತಾಡ್ಬೇಡ ನೀನು. ಸುಮ್ಮನಿರು, ಮೊದಲು ಗೌಡ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಕಲಿ. ಇವಾಗ ನಮ್ಮ ಕಾಯಿಲೆಗಳು ಮೊದ್ಲಿನಂಗೆ ಅಲ್ಕಣಪ್ಪ. ನಾವು ಜ್ವರ ಪರ ಬಂದರೆ ಮೊದಲು ಬೇವಿನ ಸೆಕ್ಕೆನೂ ತಾಮ್ರದ್ದು ಸೊಮ್ಮನಕ್ಕೆಲ್ಲ ಹಾಕಿ ಸೆಕ್ಕೆ ಅದು ಇದು ಎಲ್ಲ ಹಾಕ್ಬಿಟ್ಟು ಬೇವಿನ ಸೊಪ್ಪೆಲ್ಲ ಹಾಕ್ಬಿಟ್ಟು ಕುದಿಸಿ ಕುಡಿಸ್ತಿದ್ವಪ್ಪ. ಘನವಾಗಿ ಜರ ಬಿಡವು. ಇವಾಗ ಜರಗಳು ಬಿಡ್ತವೆ ಹೆಂಗೆ. ವಾಂತಿ ಭೇದಿ ಆದರೆ ಜೇನುತುಪ್ಪ ನೆಕ್ಕಿಸ್ತಿದ್ರು, ನೆಕ್ಸಿರೆ ಕಮ್ಮಿ ಆಕೈತಿ. ಇವಾಗ ಇಲ್ಲ, ಹೋಗ್ಬೇಕು, ಇಂಜೆಕ್ಷನ್ ಸುತ್ತಿಸ್ಕೋಬೇಕು, ಬಾಟ್ಲು ಹಾಕಿಸ್ಕೋಬೇಕು, 8-10 ಮಾತ್ರೆ ಕೊಡ್ತಾ ತಗೊಂಬರ್ಬೇಕು, ಟಾನಿಕ್ ಕುಡಿಬೇಕು, ನುಂಗಬೇಕು. ಈಗ ಇವು ಮಾಡಿದ್ರೆ ಹೋಗೋದು. ಮೊದ್ಲು ಕಾಯಿಲೆಗೂ ಇವಾಗಿನ ಕಾಯಿಲೆಗೂ ಬಿಟ್ಟೋ ಕೈ ಸುಮ್ಕಿರ್ಲ ಪಾಪ ನೀನು. ಗೌಡ್ರೆ, ಇವನು ಮಾತು ಕೇಳ್ಬೇಡ್ರಿ, ಇವಾಗ ತಾರ್ವಾಲ್ದವೇ ಮಾತು ಬರೋಣ. ನೀವು ಮೊದಲು ಆಸ್ಪತ್ರೆಗೆ ನಡೀರಿ. ಲೇ ಸೀನಾ, ಈ ಹೆಂಗುಸ್ರದ ಜೊತೆಗೆ ಸೇರ್ಕೊಂಬಿಟ್ರೆ ಅವ್ರೇನು ಸುಮ್ಮನೆ ಬಿಡಲ್ಲ ಕಣ್ಲ. ಒಂದು ಕೆಲಸ ಮಾಡು, ನಡಿ ಆಸ್ಪತ್ರೆಗೆ ಹೋಗಿ ಬಂದ್ಬಿಡೋಣ ಸುಮ್ಮನೆ. ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ಬಿಟ್ಟು ಡಾಕ್ಟ್ರು ಚೆನ್ನಾಗಿ ನೋಡ್ತಾರಂತ ಗೌರ್ಮೆಂಟ್ ಆಸ್ಪತ್ರೆಗೆ. ಅಲ್ಲೇ ಒಂದು ಇಂಜೆಕ್ಷನ್ ಹಾಕಿಸ್ಕೊಂಡು ಒಂದು 3 ರೂಟಿಗೆ ಮಾತ್ರೆ ಇಸ್ಕೊಂಡು ಬಂದ್ಬಿಡೋದು ನಡಿಯಲ್ಲ. ಇಲ್ಲ ಕಳ್ಳೆ, ನನಗೆ ನೋಡಿ ಹಿಂಗೆ ಬರೇ ತೇಗು ಕಡ್ಲ, ಗ್ಯಾಸು, ಹೊಟ್ಟೆ ಉಬ್ರ ಎಂದೂ ಹಿಂಗೆ ಆಗಿರಲಿಲ್ಲ ಕಣಲ್ಲ. ಗೌಡ್ರೆ, ಯು ಡೋಂಟ್ ವರಿ, ಐ ವಿಲ್ ಬಿ ದೇರ್ ವಿತ್ ಯು ಆಲ್ವೇಸ್. ಏನೇಳು, ಏನಾಗಿರಲ್ಲ. ಗ್ಯಾಸ್ಟ್ರಿಕ್ ಆಗಿರೋದು ನಿಮಗೆ, ಹೊಟ್ಟೆ ತುಂಬನ ಆಸಿಡ್ ತುಂಬ್ಕೊಂಡಂಗೆ ಆಗ್ಬಿಟ್ಟೈತೆ. ಅದು ಸರಿ ಹಾಕೈತಿ. ನೀವು ತಲೆ ಕೆಡಿಸ್ಕೊಂಬೋಕೆ ಹೋಗ್ಬೇಡ್ರಿ. ಸುಮಿತ್ರಕಯ್ಯ, ಯಮ್ಮ ನಾವು ಹೋಗ್ಬೋತೀವಿ ಸುಮ್ಕಿರ ಆಸ್ಪತ್ರೆಗೆ. ಬರ್ರಿ ಗೌಡ್ರಿ, ನಿಧಾನಕ್ಕೆ ಒಂದು ಅಂಗಿ ಕೇಳ್ರಿ, ಹೋಗಿ ಬರೋಣ ರೀ. ಹೇಳ್ರಿ, ಹಂಗೇನ ಬೆಳಗಿನ ಜಾವದಿಂದನ 1-2 ಸಲಿನ ಹಾಸ್ಕೋಗಿದ್ದೆ. ಹೊಟ್ಟೆ ಉಬ್ರು ಬಂದಂಗೆ ಆಕೈತೆ, ಸುಸ್ತಾದಂಗೆ ಆಕೈತೆ. ನಿಮ್ಗೆ ಏನೇನು ಆಕೈತೆ ಎಲ್ಲ ಹೇಳ್ರಿ. ತಿರ್ಗಿ ಹೊಟ್ಟೆ ನೋವು ಅಂತ ಹೇಳಿ ಸುಮ್ಮನೆ ಒಂದೇ ಹೇಳೋದೇ ಬಂದಿರ. ಡಾಕ್ಟ್ರುಗಳು ಅಷ್ಟೇನ, ಹೊಟ್ಟೆ ನೋವು ಅಂತ ಹೇಳಿದ್ರೆ ಹೊಟ್ಟೆ ನೋವಿಗೆ ಅಷ್ಟೇ ಮಾತ್ರೆ ಕೊಡ್ತಾರೆ. ಅವ್ರು ಕೇಳಲಿಲ್ಲ ಅಂದ್ರೂ ನೀವೇ ಹೇಳ್ರಿ. ಯಾಲ ಗೊತ್ತು, ಸುಮ್ಮನಿರೇ ಹೇಳ್ತೀನಿ ಸುಮ್ಕಿರೆ. ನಾನೇನು ಸಣ್ಣ ಹುಡುಗನೇನೆ,
ಎಲ್ಲ ಹೇಳ್ತೀನಿ. ಯೋತಿದ್ದು ಹೇಳ್ತೀನಿ, ಹುಚ್ಚ ಒಯ್ದಿದ್ದು ಹೇಳ್ತೀನಿ, ಸುಮ್ಮನಿರೆ. ಬೆಳಗಿನ ಜಾವದಿಂದನೂ ಒಂದು 2-3 ಸಲ ಹೋಗಿದ್ದೀನಿ ಸಾಮ್ತಾನೆ ಹೇಳ್ತೀನಿ, ಎಲ್ಲ ಹೇಳ್ತೀನಿ. ನೀನು ಸುಮ್ಮನಿರಮ್ಮ, ಮೊದಲು ಎದ್ರಕಮ್ಮಕ್ಕೆ ಹೋಗ್ಬೇಡ, ಸುಮ್ಕಿರು, ನನಗೇನಾಗಿಲ್ಲ. ಆಸ್ಪತ್ರೆಗೆ ಹೋಗಿ ಬರ್ತೀವಿ ಇವಾಗ. ಸೀನಾ ನಡೀಲ, ಗಾಡಿ ಸ್ಟಾರ್ಟ್ ಮಾಡ್ಕ, ಅಂಗಿ ಇಕ್ಕೊಂಬತ್ತೀನಿ ನಾನು.